ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಇಂದಿನ ಪ್ರಧಾನಾಂಶಗಳು. ಬೆಂಗಳೂರಿನ ಶ್ರೀ ರಾಘವೇಂದ್ರ ಮಠದಲ್ಲಿ ವಿಶೇಷ ಪೂಜೆ. ಸಂಜಯ್ ನಗರದಲ್ಲಿರುವ ಗುರು ಸಾರ್ವಭೌಮರ ದರ್ಶನ ಪಡೆದ ಭಕ್ತಜನ. ತಿರುಮಲ ಶ್ರೀನಿವಾಸ ಸ್ವಾಮಿಯ ದರ್ಶನ ಪಡೆದ ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರನ್ನು ಸ್ವಾಗತಿಸಿದ ಟಿಟಿಡಿ ಚೇರ್ಮನ್ ಇಒ. ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿ ಟಿಟಿಡಿ ಕ್ಯಾಲೆಂಡರ್ ಬಿಡುಗಡೆ. ಟಿಟಿಡಿ ಅನುಬಂಧ ಆಲಯದಲ್ಲಿ 2023ರ ನೂತನ ಡೈರಿ ಅನಾವರಣ. ಬೆಂಗಳೂರಿನ ಸಂಜಯ್ ನಗರದ ಶ್ರೀ ರಾಘವೇಂದ್ರ ಮಠದಲ್ಲಿ ಗುರುವಾರದ ವಿಶೇಷ ಪೂಜೆಗಳು ಜರುಗಿದವು. ಇದರ ಅಂಗವಾಗಿ ಶ್ರೀ ಗುರು ಸಾರ್ವಭೌಮರ ಬೃಂದಾವನಕ್ಕೆ ವರ್ಣಮಯ ಸುಗಂಧಭರಿತ ಪುಷ್ಪಮಾಲೆಗಳಿಂದ ಅಲಂಕಾರ ಮಾಡಲಾಯಿತು. ಶ್ರೀ ವೆಂಕಟೇಶ್ವರ ಸ್ವಾಮಿಯನ್ನು ಗುರುವಾರ ಬೆಳಿಗ್ಗೆ ನೈವೇದ್ಯ ವಿರಾಮದಲ್ಲಿ ಕೇಂದ್ರ ವಿತ್ತ ಸಚಿವೆ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ದರ್ಶಿಸಿದರು. ಮೊದಲಿಗೆ ಆಲಯದ ಸಮೀಪಕ್ಕೆ ಆಗಮಿಸಿದ ಕೇಂದ್ರ ಮಂತ್ರಿಗೆ ಟಿಟಿಡಿ ಚೇರ್ಮನ್ ವೈವಿ ಸುಬ್ಬಾರೆಡ್ಡಿ, ಇಒ ಎವಿ ಧರ್ಮಾರೆಡ್ಡಿ ಸಂಪ್ರದಾಯಬದ್ಧವಾಗಿ ಸ್ವಾಗತಿಸಿ ದರ್ಶನ ವ್ಯವಸ್ಥೆಯನ್ನು ಮಾಡಿದರು. ದರ್ಶನದ ನಂತರ ಪಂಡಿತರು ವೇದಾಶೀರ್ವಚನ ನೀಡಿದರು. ಈ ಸಂದರ್ಭದಲ್ಲಿ ಕೇಂದ್ರ ಮಂತ್ರಿ ನಿರ್ಮಲಾ ಸೀತಾರಾಮನ್ ಅವರಿಗೆ ಚೇರ್ಮನ್ ಮತ್ತು ಇಒ ಅವರು ಶ್ರೀವಾರಿ ಪ್ರಸಾದವನ್ನು, ಚಿತ್ರಪಟವನ್ನು ನೀಡಿ ಸತ್ಕರಿಸಿದರು. ತಿರುಮಲ ಶ್ರೀ ವೆಂಕಟೇಶ್ವರ ಸ್ವಾಮಿಯನ್ನು ಗುರುವಾರ ಬೆಳಗ್ಗೆ ನೈವೇದ್ಯ ವಿರಾಮದಲ್ಲಿ ಉಡುಪಿ ಪೇಜಾವರ ಮಠದ ಶ್ರೀ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದರು ತಮ್ಮ ಶಿಷ್ಯ ಪರಿವಾರದೊಂದಿಗೆ ದರ್ಶಿಸಿದರು. ಮೊದಲಿಗೆ ಆಲಯದ ಸಮೀಪಕ್ಕೆ ಆಗಮಿಸಿದ ಶ್ರೀಪಾದರನ್ನು ಟಿಟಿಡಿ ಇಒ ಎವಿ ಧರ್ಮಾರೆಡ್ಡಿ ಹಾಗೂ ಆಲಯ ಅರ್ಚಕರು ಇಸ್ತಕಫಾಲ್ ಮರ್ಯಾದೆಯೊಂದಿಗೆ ಸ್ವಾಗತಿಸಿ ದರ್ಶನ ವ್ಯವಸ್ಥೆಯನ್ನು ಮಾಡಿದರು. ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥ ಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಈ ದಿನ ಶ್ರೀನಿವಾಸ ದೇವರ ಸನ್ನಿಧಾನದಲ್ಲಿ ದೇವರ ದರ್ಶನ ಅತ್ಯಂತ ಚೆನ್ನಾಗಿ ನಡೆದಿದೆ. ದೇವರಲ್ಲಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಕಾಲೇ ವರ್ಷತು ಪರ್ಜನ್ಯ ಪೃಥಿವೀ ಸಸ್ಯಶಾಲಿನಿ ದೇಶೋಯಂ ಕ್ಷೋಭರಹಿತ ಸಜ್ಜನ ಸಂತು ನಿರ್ಭಯಾ. ಕಾಲ ಕಾಲಕ್ಕೆ ಮಳೆ ಬೆಳೆ ಎಲ್ಲ ನಡೆಯಲಿ, ಸಜ್ಜನರೆಲ್ಲರಿಗೂ ಕೂಡ ಒಳಿತಾಗಲಿ. ಶ್ರೀನಿವಾಸ ದೇವರ ಅನುಗ್ರಹದಿಂದ ಇಡೀ ದೇಶದಲ್ಲಿ ಕೋಮು ಸೌಹಾರ್ದ ನೆಲೆಸಬೇಕು, ಎಲ್ಲೆಡೆ ಶಾಂತಿ ನೆಲೆಸಬೇಕು. ಆ ರೀತಿ ದೇವರು ಅನುಗ್ರಹಿಸಲಿ ಅಂತ ಎಲ್ಲರಿಗೂ ಕೂಡ ಒಳ್ಳೆಯ ಬುದ್ಧಿಯನ್ನು ದೇವರು ಕೊಡಲಿ ಅಂತ ದೇವರ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಎಲ್ಲರಿಗೂ ಒಳ್ಳೆಯದಾಗಲಿ, ಗೋವುಗಳಿಗೆಲ್ಲ ಒಳ್ಳೆಯದಾಗಲಿ. ಅಯೋಧ್ಯೆಯಲ್ಲಿ ಶ್ರೀರಾಮದೇವರ ಮಂದಿರ ನಿರ್ಮಾಣ ಆಗ್ತಾ ಇದೆ. ಅವು ಕೂಡ ನಿರ್ವಿಘ್ನವಾಗಿ ಎಲ್ಲ ಕಾರ್ಯಗಳು ನೆರವೇರಲಿ ಅಂತ ಶ್ರೀನಿವಾಸ ದೇವರಲ್ಲಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಉತ್ಸವ ಪ್ರಿಯನಾದ ವೆಂಕಟೇಶನಿಗೆ ಪ್ರತಿನಿತ್ಯ ನಡೆಯುತ್ತವೆ ಅನೇಕ ಸೇವೆಗಳು. ಈ ಸೇವೆಗಳ ದರ್ಶನ ಭಾಗ್ಯ ಭಕ್ತರಿಗೆ ದೊರಕುವುದು ಅತಿ ವಿರಳ. ಎನಿತು ಜನ್ಮದ ಪುಣ್ಯವೋ ನಿನಗಿನಿತು ಸೇವೆಯ ಮಾಡಲು. ವಿಶ್ವದಾದ್ಯಂತವಿರುವ ಭಕ್ತರಿಗಾಗಿ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ ನಮೂನೆ ಆಲಯದಲ್ಲಿ ಚಿತ್ರೀಕರಿಸಿ ಸಮರ್ಪಿಸುತ್ತಿರುವ ಶ್ರೀನಿವಾಸನ ಸೇವೆಗಳು. ದರ್ಶಿಸಿ ಶ್ರೀನಿವಾಸನ ಅನುಗ್ರಹಕ್ಕೆ ಪಾತ್ರರಾಗಿ.
ನಿನಗಿನಿತು ಸೇವೆಯ ಮಾಡಲು. ಶ್ರೀನಿವಾಸನ ಸೇವೆಗಳು ಪ್ರತಿದಿನ ಬೆಳಿಗ್ಗೆ 7 ಗಂಟೆಗೆ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿ ಚಾನೆಲ್ 3ರಲ್ಲಿ ವೀಕ್ಷಿಸಿ ಕೃತಾರ್ಥರಾಗಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಬೆಂಗಳೂರಿನ ಗಾಂಧಿನಗರದಲ್ಲಿರುವ ಶ್ರೀ ಸೀತಾ ಲಕ್ಷ್ಮಣ ಭರತ ಶತ್ರುಘ್ನ ಹನುಮತ್ ಸಮೇತ ಪಟ್ಟಾಭಿ ರಾಮಚಂದ್ರ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಇದರ ಅಂಗವಾಗಿ ದೇವರನ್ನು ಸಕಲ ವಸ್ತ್ರಾಭರಣಗಳು, ಪರಿಮಳಭರಿತ ಪುಷ್ಪಮಾಲೆಗಳಿಂದ ಶೋಭಾಯಮಾನವಾಗಿ ಅಲಂಕರಿಸಲಾಯಿತು. ಬಳಿಕ ಚಾಮರ ಸೇವೆಯೊಂದಿಗೆ ಧೂಪ ದೀಪ ನಿವೇದನೆಗಳನ್ನು ಸಲ್ಲಿಸಲಾಯಿತು. ಭಕ್ತಾದಿಗಳು ವಿಶೇಷ ಪೂಜಾ ಕೈಂಕರ್ಯದಲ್ಲಿ ಪಾಲ್ಗೊಂಡು ಧನ್ಯರಾದರು. ಉಡುಪಿಯ ಬೈಲೂರಿನ ಮಹಿಷಮರ್ದಿನಿ ದೇವಸ್ಥಾನದಲ್ಲಿ ಬೈಲೂರಿನ ಬ್ರಾಹ್ಮಣ ಸಂಘದ ವತಿಯಿಂದ ದಶಮ ಸಂಭ್ರಮದ ಅಂಗವಾಗಿ ಶ್ರೀಮಠ ಬಾಳೆಕುದ್ರು ಮಠದ ಶ್ರೀ ಶ್ರೀ ನರಸಿಂಹಾಶ್ರಮ ಸ್ವಾಮೀಜಿಗೆ ಗುರುವಂದನೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಶ್ರೀಪಾದರು ದೇವಾಲಯಕ್ಕೆ ಭೇಟಿ ನೀಡಿ ದೇವರ ದರ್ಶನವನ್ನು ಮಾಡಿ ವಿಶೇಷ ಪೂಜೆಯನ್ನು ಸಮರ್ಪಿಸಿದರು. ನಂತರ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಅನುಗ್ರಹ ಸಂದೇಶವನ್ನು ನೀಡಿದರು. ನಮ್ಮಲ್ಲಿ ಅದೆಷ್ಟೇ ಮತಗಳಿದ್ರೂ ಮೂಲ ವೇದಗಳೇ ನಮಗೆ. ವೇದವಾಕ್ಯವೇ ಪ್ರಧಾನ. ವಿಚಾರಗಳು ಬೇರೆ ಬೇರೆ ಇದ್ರೂ ಸಹ ಸನಾತನ ಸಂಸ್ಕೃತಿ, ಋಷಿ ಸಂಸ್ಕೃತಿ ಅಂತ ಹೇಳುವಂಥದ್ದು ಒಂದೇ. ಇದಕ್ಕೆ ಹಲವಾರು ಹೆಸರುಗಳಿಂದ ಕರಿತೀವಿ ನಾವು. ಸನಾತನ ಸಂಸ್ಕೃತಿ, ಹಿಂದೂ ಸಂಸ್ಕೃತಿ ಅಂತ ಹೇಳ್ತೀವಿ, ಋಷಿ ಸಂಸ್ಕೃತಿ ಅಂತ ಹೇಳ್ತೀವಿ, ಕೃಷಿ ಸಂಸ್ಕೃತಿ, ಈ ರೀತಿ ಏನೆಲ್ಲ ಹೆಸರಿಂದ ಹೇಳಿದ್ರೂ ಸಹ ನಮ್ಮಲ್ಲಿ ಆಚರಣೆಗಳು, ಧರ್ಮದ ಆಚರಣೆ, ಜೀವನ ಪದ್ಧತಿಯೇ ಈ ಒಂದು ಧರ್ಮ. ನಾವು ನಮ್ಮ ಜೀವನದಲ್ಲಿ ಹಲವಾರು ರೀತಿಯ ಆಚರಣೆಗಳನ್ನು ಮಾಡ್ಕೊಂಡು ಬರ್ತೀವಿ. ಋಷಿಮುನಿಗಳು ತಮ್ಮ ಜ್ಞಾನದಿಂದ ತಾವು ಕಂಡುಕೊಂಡಂತಹ ಜ್ಞಾನವನ್ನು ವೇದವಾಂಗ್ಮಯದ ರೂಪದಲ್ಲಿ ಕೊಟ್ಟಿದ್ದಾರೆ. ಅವುಗಳನ್ನು ನಾವು ಅರ್ಥ ಮಾಡಿಕೊಳ್ಳಿಕ್ಕೆ ಕಷ್ಟ ಅನ್ನುವಂಥ ಉದ್ದೇಶದಿಂದ ಸಮಯ ಸಂದರ್ಭದಲ್ಲಿ ಅದನ್ನು ಇನ್ನೂ ಸರಳ ಮಾಡಿ ಉಪನಿಷತ್ ರೂಪಗಳಿಗೆ ಕೊಟ್ಟಿದ್ದಾರೆ. ಮತ್ತು ಅದನ್ನು ಇನ್ನೂ ಸರಳಗೊಳಿಸಿ ಭಗವದ್ಗೀತೆ ಶ್ರೀಕೃಷ್ಣ ಪರಮಾತ್ಮನೇ ನಮಗೆ ಕೊಟ್ಟಿದ್ದಾನೆ. ಈ ರೀತಿ ನಮ್ಮ ಧರ್ಮದಲ್ಲಿ ಹಲವಾರು ಗ್ರಂಥಗಳಿದೆ, ಹಲವಾರು ರೀತಿಯ ಮಾರ್ಗದರ್ಶನ ದೊರೆಯುತ್ತೆ. ಹೇಗೆ ಯಾವುದೇ ಒಂದು ಕ್ಷೇತ್ರಕ್ಕೆ ಇರ್ಬೋದು, ನಾವು ಹೋಗಬೇಕಾದ್ರೆ ಹಲವಾರು ಮಾರ್ಗಗಳಿರುತ್ತೆ. ಆ ಯಾವುದೇ ಮಾರ್ಗದಲ್ಲಿ ಹೋದರೂ ತಲುಪತಕ್ಕಂಥದ್ದು ಒಂದೇ ಗುರಿ. ಆದ್ದರಿಂದ ಮಾರ್ಗಗಳು ಬೇರೆ ಬೇರೆ ಇದ್ರೂ ಸಹ ನಮ್ಮೆಲ್ಲರ ಲಕ್ಷ್ಯ ಒಂದೇ. ಹಾಗೆ ಆ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಋಷಿಮುನಿಗಳು ಬೇರೆ ಬೇರೆ ಮಂತ್ರಗಳ ಮುಖಾಂತರವಾಗಿ ತಮ್ಮ ಸಿದ್ಧಿಯನ್ನು, ತಮ್ಮ ಜ್ಞಾನವನ್ನು ಕಂಡುಕೊಂಡಿದ್ದನ್ನು ನಮಗೆ ಪ್ರಸ್ತುತಪಡಿಸುತ್ತಾರೆ.
ಬೆಂಗಳೂರಿನ ಸಂಜೆ ನಗರದ ಶ್ರೀ ರಾಧಾಕೃಷ್ಣ ದೇವಾಲಯದಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಇದರ ಅಂಗವಾಗಿ ಗರ್ಭಗುಡಿಯಲ್ಲಿರುವ ಶ್ರೀ ರಾಧಾಕೃಷ್ಣರನ್ನು ಕಣ್ಣು ಕೊರೈಸುವಂತೆ ಅಲಂಕರಿಸಿ ಅರ್ಚನಾದಿಗಳೊಂದಿಗೆ ಮಂಗಳಾರತಿಯನ್ನು ಬೆಳಗಲಾಯಿತು. ಭಕ್ತರು ಶ್ರೀ ರಾಧಾಕೃಷ್ಣರ ದರ್ಶನ ಪಡೆದು ಪುನೀತರಾದರು. ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ಬುಧವಾರ ಸಂಜೆ 2023ನೇ ವರ್ಷದ ಟಿಟಿಡಿ ಕ್ಯಾಲೆಂಡರ್ ಮತ್ತು ಡೈರಿಯನ್ನು ಬಿಡುಗಡೆ ಮಾಡಲಾಯಿತು. ಆಲಯ ಆವರಣದಲ್ಲಿ ಬುಧವಾರ ಸಂಜೆ ಸರಳವಾಗಿ ನಡೆದ ಕಾರ್ಯಕ್ರಮದಲ್ಲಿ ಮೊದಲಿಗೆ ಟಿಟಿಡಿ ಆಲಯದ ಅರ್ಚಕರು ಡೈರಿ ಮತ್ತು ಕ್ಯಾಲೆಂಡರ್ಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿದರು. ನಂತರ ಎಲ್ಎಸಿ ಪ್ರೆಸಿಡೆಂಟ್ ಶ್ರೀ ಸಂಪತ್ ರವಿನಾರಾಯಣ್, ಉಪಾಧ್ಯಕ್ಷರಾದ ಶ್ರೀ ರಾಧಾಕೃಷ್ಣ ಅಡಿಗ, ಸೆಕ್ರೆಟರಿ ಭಕ್ತವತ್ಸಲ ರೆಡ್ಡಿ, ಟ್ರೆಷರರ್ ರಾಮಶೇಷರೆಡ್ಡಿ, ಸದಸ್ಯರಾದ ಶ್ರೀಮತಿ ರೇಣುಕಾ, ಲಕ್ಷ್ಮೀರೆಡ್ಡಿ, ಆಲಯ ಸೂಪರಿಂಟೆಂಡೆಂಟ್ ಆದ ಜಯಂತಿ ಹಾಗೂ ದೇವಾಲಯದ ಸಿಬ್ಬಂದಿ ವರ್ಗ ಪಾಲ್ಗೊಂಡಿದ್ದರು. ನಮೋ ವೆಂಕಟೇಶಾಯ. ಇವತ್ತು 2023ಗೆ ಕ್ಯಾಲೆಂಡರ್, ಡೈರಿ ಎಲ್ಲ ಟಿಟಿಡಿಯಿಂದ ಬಂದಿದೆ, ರಿಲೀಸ್ ಮಾಡ್ತಾಯಿದ್ವಿ. ಎಲ್ಲರೂ ಅದು ತೊಗೊಳ್ಬೇಕು. ಇದು 2023 ಕ್ಯಾಲೆಂಡರ್, ನಮ್ಮ ತಿರುಮಲ ಕ್ಯಾಲೆಂಡರ್, ಟಿಟಿಡಿ ಕ್ಯಾಲೆಂಡರ್. ಇದು 130 ರುಪೀಸ್. ಒಳ್ಳೆ ಎಲ್ಲ ಸ್ವಾಮಿದು ತಾಯಿದು ಎಲ್ಲ ಒಳ್ಳೆ ಫೋಟೋಸ್ ಇದೆ ಒಳಗೆ, ನಿಮಗೆಲ್ಲ ಗೊತ್ತಿರುತ್ತೆ. ಇದು ಡೈರಿ 150 ರುಪೀಸ್. ಫುಲ್ ಡೀಟೇಲು, ನಾಳು, ನಕ್ಷತ್ರ, ತಿಥಿ ಎಲ್ಲ ಕರೆಕ್ಟಾಗಿದೆ, ಎಲ್ಲ ಚೆನ್ನಾಗಿದೆ. ನಮ್ಮ ಯೂಶ್ವಲ್ ಇದು ಒಂದು ಚಿಕ್ಕ ಕ್ಯಾಲೆಂಡರ್ 20 ರೂಪಾಯಿಗೆ. ವಿ ಹ್ಯಾವ್ ಟು ವರ್ಷಿಪ್ ಇನ್ ಫ್ರಂಟ್ ಆಫ್ ಅಸ್ ವೆನ್ ವಿ ವೇಕ್ ಅಪ್. ಸೊ ಅದನ್ನೇ ಮೊದಲನೇ ಮಾಡಬೇಕು. ಅವತ್ತು ದಿನ ಏನು ಚೆನ್ನಾಗಿದೆಯಾ ಅಂತ, ಚೆನ್ನಾಗಿಲ್ಲ ಅಂದರೆ ದೇವರ ಅನುಗ್ರಹ ಆಗಬೇಕು ನಮಗೆ. ಒಂದು ದಿನ ಥರ ಇನ್ನೊಂದು ದಿನ ಇರೋದಿಲ್ಲ. ಸೊ ನಾವೆಲ್ಲ ಡೈಲಿ ಎದ್ಮೇಲೆ ದೇವ್ರನ್ನ ನೋಡಿ ಕೆಲಸ ಮಾಡೋಕ್ಕೆ ಮುಂಚೆ ಈ ಡೈರಿನಲ್ಲಿ ಎಲ್ಲ ಇದು ನೋಟ್ ಮಾಡಿಕೊಂಡು ದೇವರು ಒಳ್ಳೇದು ಮಾಡಲಿ ನಮಗೆ ಅಂತ, ಅವ್ರವ್ರಿಗೆ ಒಂದೊಂದು ನಕ್ಷತ್ರಗೆ ಅವ್ರ ನಕ್ಷತ್ರ, ಜನ್ಮ ನಕ್ಷತ್ರ, 3ನೇ ನಕ್ಷತ್ರ, 7ನೇ ನಕ್ಷತ್ರ ಎಲ್ಲ ಚೆನ್ನಾಗಿರೋದಿಲ್ಲ ನಾರ್ಮಲಾಗಿ, ಮತ್ತು ಎಲ್ಲ ನಕ್ಷತ್ರ ಚೆನ್ನಾಗಿರುತ್ತೆ. ಆ ಥರ ಒಂದೊಂದು ರಾಹುಕಾಲ, ಒಂದೊಂದು ಟೈಮು ಎಲ್ಲ ನೋಡಿ ಕೆಲಸ ಮಾಡಬೇಕಂತ ನಮ್ಮ ಹಳೆಯ ಶಾಸ್ತ್ರ ಹೇಳ್ತಾ ಇದೆ. ಸೊ ಎವ್ರಿಬಡಿ ಇಟ್ಸ್ ಅ ಮಸ್ಟ್ ಹ್ಯಾವ್ ಇನ್ ಎವ್ರಿಬಡೀಸ್ ಫ್ಯಾಮಿಲಿ. ಆಲ್ ಆಸ್ತಿಗ ಭಕ್ತಾಸ್ ಫ್ಯಾಮಿಲಿನಲ್ಲಿ ಇದು ಇರಲೇಬೇಕು. ಈ ಕ್ಯಾಲೆಂಡರ್, ಡೈರಿ ಅದೇ ಯೂಸ್ ಮಾಡಲೇಬೇಕು. ಸೊ ಅದೇ ಅವಶ್ಯ ತೊಗೊಳ್ಳಿ. ಇನ್ನೂ 3 ಟೈಪ್ಸ್ 3D ಎಫೆಕ್ಟ್ ಜೊತೆಲಿ ಒಂದು ದೊಡ್ಡ ಇದೇ ಥರ ಕ್ಯಾಲೆಂಡರ್ ವಿತ್ 3D ಎಫೆಕ್ಟ್ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಅದು ಆಲ್ಮೋಸ್ಟ್ 500 ರುಪೀಸ್ ಇರುತ್ತೆ, 400 ರುಪೀಸ್. ಟೇಬಲ್ ಟಾಪ್ ಕ್ಯಾಲೆಂಡರ್ ಅಬೌಟ್ 15 ರುಪೀಸ್ ಇದೆ ಚಿಕ್ಕದು, 75 ರುಪೀಸ್ ಟೇಬಲ್ ಟಾಪ್ ಕ್ಯಾಲೆಂಡರ್. ಸೊ ಎಲ್ಲ ಬರ್ತಾ ಇದೆ. ದಸರಾ ಎಂದರೆ ಮೈಸೂರು, ಮೈಸೂರು ಎಂದರೆ ದಸರಾ ಗೊಂಬೆ ಪ್ರದರ್ಶನ ಎನ್ನುವಷ್ಟರ ಮಟ್ಟಿಗೆ ದಸರಾ ಸಮಯದಲ್ಲಿ ಮೈಸೂರಿನಲ್ಲಿ ಮನೆ ಮನೆಗಳಲ್ಲಿ ಕೂರಿಸಲಾಗುವ ಗೊಂಬೆಗಳು ಪ್ರಖ್ಯಾತ. ಈ ನಿಟ್ಟಿನಲ್ಲಿ ಮೈಸೂರಿನ ವಿಜಯನಗರ 2nd ಸ್ಟೇಜ್ ಮಹದೇಶ್ವರ ಬಡಾವಣೆಯ ನಿವಾಸಿಗಳಾದ ಶ್ರೀಯುತ ರಾಘವೇಂದ್ರ ಹಾಗೂ ಗೀತಾ ರಾಘವೇಂದ್ರ ಅವರ ಮನೆಯ ಗೊಂಬೆ ಪ್ರದರ್ಶನದ ಕೆಲವು ದೃಶ್ಯಗಳನ್ನು ನಾವೀಗ ವೀಕ್ಷಿಸೋಣ.
ಹೊಸೂರು ಮತ್ತು ಕೃಷ್ಣಗಿರಿ ಸಮೀಪದ ಸುತ್ತಮುತ್ತಲ ಗ್ರಾಮಗಳಲ್ಲಿ ಗ್ರಾಮ ದೇವತೆಗಳ ಮಹೋತ್ಸವವು ನೆರವೇರಿತು. ಮಳೆಯಿಂದಾಗಿ ಕೃಷಿ ಬಾವಿ ಸೇರಿದಂತೆ ಎಲ್ಲ ಕೆರೆ ಕಟ್ಟೆಗಳು ತುಂಬಿರುವ ಸಂದರ್ಭದಲ್ಲಿ ಗ್ರಾಮ ದೇವತೆಗಳ ಉತ್ಸವ ನೆರವೇರಿಸುವುದು ಸಂಪ್ರದಾಯ. ಈ ನಿಟ್ಟಿನಲ್ಲಿ ದೇವತೆಗಳನ್ನು ಅಲಂಕರಿಸಿ ಮೆರವಣಿಗೆ ಮೂಲಕ ತಂದು ಒಂದು ಸ್ಥಳದಲ್ಲಿ ಏಕಕಾಲದಲ್ಲಿ ಪೂಜೆಯನ್ನು ನಿರ್ವಹಿಸಲಾಯಿತು. ಗ್ರಾಮಸ್ಥರು ವಿಶೇಷ ಪೂಜೆಯಲ್ಲಿ ಪಾಲ್ಗೊಂಡು ಗ್ರಾಮದ ಕ್ಷೇಮಕ್ಕಾಗಿ ಪ್ರಾರ್ಥಿಸಿದರು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಶ್ರೀ ವೆಂಕಟೇಶ್ವರ ಸ್ವಾಮಿ ಭಕ್ತರಿಗೆ ಸುವರ್ಣಾವಕಾಶ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನ ಸೇವೆಯಲ್ಲಿ ಪಾಲ್ಗೊಳ್ಳುವ ಭಾಗ್ಯ. ಮಾನವ ಸೇವೆಯೇ ಮಾಧವ ಸೇವೆ ಎಂಬ ಒಳ್ಳೆಯ ಆರ್ಯೋಕ್ತಿಗೆ ಇದುವೇ ನಿದರ್ಶನ. ಟಿಟಿಡಿ ಪ್ರಾಣದಾನ ಟ್ರಸ್ಟ್ನಿಂದ ನಿರ್ಮಿಸಿ ನಿರ್ವಹಿಸುತ್ತಿರುವ ಚಿಕ್ಕ ಮಕ್ಕಳ ಸೂಪರ್ ಸ್ಪೆಷಾಲಿಟಿ ಪೀಡಿಯಾಟ್ರಿಕ್ ಆಸ್ಪತ್ರೆಗೆ ದಾನಿಗಳಿಂದ ದೇಣಿಗೆಯ ಸ್ವೀಕಾರ. 1 ಕೋಟಿ ರೂಪಾಯಿಗಿಂತ ಹೆಚ್ಚು ದೇಣಿಗೆ ನೀಡುವ ದಾನಿಗಳಿಗೆ ಶ್ರೀವಾರಿ ಸರ್ವ ಸೇವೆಯಲ್ಲಿ ಭಾಗವಹಿಸಲು ಅವಕಾಶ. 1,50,00,000 ರೂಪಾಯಿ ದೇಣಿಗೆ ನೀಡುವ ದಾನಿಗಳಿಗೆ ಶುಕ್ರವಾರ ಜರುಗುವ ಸೇವೆಯಲ್ಲಿ ಪಾಲ್ಗೊಳ್ಳಲು ಅವಕಾಶ. ದಾನಿಗಳಿಗೆ ಸೆಕ್ಷನ್ 80G ಅಡಿಯಲ್ಲಿ ಆದಾಯ ತೆರಿಗೆ ವಿನಾಯಿತಿ ಲಭ್ಯವಿದೆ. ಸುಪ್ರಭಾತದಿಂದ ಸಹಸ್ರ ದೀಪಾಲಂಕಾರ ಸೇವೆಯವರೆಗೂ ಶ್ರೀನಿವಾಸನ ಎಲ್ಲ ಸೇವೆಗಳಲ್ಲಿ ಪಾಲ್ಗೊಳ್ಳುವುದೇ ಮಹಾಭಾಗ್ಯ. ದೇಣಿಗೆ ನೀಡುವ ವ್ಯಕ್ತಿಗಳು 25 ವರ್ಷಗಳು ಅಥವಾ ಜೀವಿತ ಪರ್ಯಂತ ಈ ಸದುಪಯೋಗವನ್ನು ಪಡೆಯಬಹುದು. ದೇಣಿಗೆ ನೀಡುವ ಸಂಸ್ಥೆಗಳು 20 ವರ್ಷಗಳು ಸೇವೆಯನ್ನು ಪಡೆಯುವ ಅವಕಾಶವಿದೆ. ದಾನಿಗಳೊಂದಿಗೆ 6 ಮಂದಿಗೆ ಶ್ರೀನಿವಾಸನ ಸೇವೆಯಲ್ಲಿ ಪಾಲ್ಗೊಳ್ಳಲು ಅವಕಾಶವಿದೆ. 7 ಬೆಟ್ಟಗಳ ಒಡೆಯನ ಸೇವೆಯಲ್ಲಿ ತನ್ಮಯರಾಗಲು ಬಯಸುವ ಭಕ್ತರಿಗೆ ಇದುವೇ ಟಿಟಿಡಿಯ ಆಹ್ವಾನ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಟಿಟಿಡಿ ವೆಬ್ಸೈಟ್ www.tirupatibalaji.ap.gov.in ಅಥವಾ arjitamoffice@gmail.com ಅಥವಾ ಆರ್ಜಿತ ಕಾರ್ಯಾಲಯಕ್ಕೆ ಕರೆ ಮಾಡಿ ಸಂಪರ್ಕಿಸಬಹುದು. ಆರ್ಜಿತ ಕಾರ್ಯಾಲಯದ ಫೋನ್ ನಂಬರ್ 087722635889ಕ್ಕೆ ಕರೆ ಮಾಡಿ ಸಂಪರ್ಕಿಸಬಹುದು. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳತ್ತ ಒಂದು ನೋಟ. ಮೈಸೂರಿನ ದತ್ತನಗರದ ಗಣಪತಿ ಸಚ್ಚಿದಾನಂದ ಆಶ್ರಮದಲ್ಲಿ ನಾದಾಭಿಷೇಕ ಕಾರ್ಯಕ್ರಮದಲ್ಲಿ 80 ಸಂಗೀತ ವಿದ್ವಾಂಸರಿಂದ ಏಕಕಾಲದಲ್ಲಿ ದತ್ತಪ್ರಿಯ ರಾಗ ಗಾಯನ ಕಾರ್ಯಕ್ರಮವು ಜರುಗಿತು.
ಉಡುಪಿ ಪುತ್ತೂರಿನ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಶ್ರೀ ಭಗವತಿ ಯಕ್ಷಕಲಾ ಬಳಗದ 4ನೇ ವರ್ಷದ ಯಕ್ಷನವಮಿ ಅಂಗವಾಗಿ ತೆಂಕುತಿಟ್ಟಿನ ಯಕ್ಷಗಾನ ಕಲಾವಿದರಿಂದ ರಕ್ತ ಬೀಜ ನೀತಿ ಎನ್ನುವ ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ನಡೆಯಿತು. ಲೋಕದಲ್ಲೊಂದು ವ್ಯಾವಹಾರಿಕವಾಗಿ ವಿಧಿ ಎನ್ನುವುದಿರ್ತದೆ, ಒಂದು ನಿಯಮ, ಒಂದು ಕಟ್ಟುಪಾಡು ಎನ್ನುವುದನ್ನು ಅದು ವ್ಯವಸ್ಥೆ ಅಂತ ಅನ್ನಿಸಲ್ಪಡ್ತದೆ. ಸ್ವರ್ಗವನ್ನು ಪಡೆಯಬೇಕು ಅಂತಾದರೆ ಈ ಕಾಲಕ್ಕೆ ಶತಮಖವನ್ನು ಪೂರೈಸುವುದು, ಶತಮಖದ ಮೂಲಕವಾಗಿ ಪುಣ್ಯ ಸಂಚಯನವನ್ನು ಗೊಳಿಸಿಕೊಂಡು ತನ್ಮೂಲಕವಾಗಿ ದೇವಲೋಕದ ಅಧಿಪತ್ಯವನ್ನು ಗಳಿಸಿಕೊಳ್ಳುವುದು ಎನ್ನುವುದು ನಿಯಮ. ಆದರೆ ಈ ನಿಯಮವನ್ನೇ ಬಾಹಿರ ಅಂತ ಮಾಡುವುದಕ್ಕೆ ಹೊರಡುವವರು ಲೋಕಕ್ಕೂ ಬಾಹಿರರು ಅಂತ ಅನ್ನಿಸಿಕೊಳ್ತಾರೆ. ಅಲ್ಪಕಾಲದ ಸುಖವನ್ನು ಹೊಂದುತ್ತಾರೆಯೇ ಬಿಟ್ಟರೆ ದೀರ್ಘಕಾಲದ ಸೌಖ್ಯವನ್ನು ಹೊಂದುವುದಕ್ಕಾಗುವುದೇ ಇಲ್ಲ. ಕಾರಣ ಏನು? ತನ್ನ ಒಳಿತನ್ನು ಮಾತ್ರ ಬಯಸುವುದರಿಂದ ಜಗತ್ತೆಲ್ಲವೂ ಹಾಳಾದರೂ ಚಿಂತೆ ಇಲ್ಲ ಅಂತ ಬಯಸುವುದೇ ಅವರ ಅಧಪತನಕ್ಕೆ ನಾಂದಿಯೂ ಆಗುತ್ತದೆ. ಕೋಲಾರ ಜಿಲ್ಲೆಯ ಮುಳುಬಾಗಿಲು ತಾಲೂಕಿನ ಬೈರಕೂರು ಹೋಬಳಿಯ ಚೀಕೂರು ಹೊಸಹಳ್ಳಿಯಲ್ಲಿ ನೆಲೆಸಿರುವ ಶ್ರೀ ಈರ್ಲಪ್ಪ ದೇವಸ್ಥಾನದಲ್ಲಿ ಗುರುಪೂಜಾ ಸಂಗೀತೋತ್ಸವ ನಿಮಿತ್ತ ಯಡಹಳ್ಳಿ ಶ್ರೀನಿವಾಸ್ ಅವರಿಂದ ಗಾಯನ ಕಾರ್ಯಕ್ರಮ ಜರುಗಿತು. ಆನೆಮಲೆಯ ಆಸಿಕೊಂಡವರೇ ಮಾದೇವ ಜೇನುಮಲೆಯ ಹೊತ್ತುಕೊಂಡವರೇ ಮಾದೇವ ಜೇನುಮಲೆಯ ಹೊತ್ತುಕೊಂಡವರೇ 77 ಮಲೆಯ ಸುರುಳಿಸುತ್ತಿ ನನ್ನೊಡೆಯ 77 ಮಲೆಯ ಸುರುಳಿಸುತ್ತಿ ನನ್ನೊಡೆಯ 7 ಬಾಯಿ ಹೊಂದುತ್ತದ ಒಳಗೆ ಯೋಗಿಯಾಗಿ ಕುಳಿತವನೇ ಆನೆಮಲೆಯ ಆಸಿಕೊಂಡವರೇ ಮಾದೇವ ಜೇನುಮಲೆಯ ಹೊತ್ತುಕೊಂಡವರೇ ಮಾದೇವ ಜೇನುಮಲೆಯ ಹೊತ್ತುಕೊಂಡವರೇ ಮಾದೇವ ಜೇನುಮಲೆಯ ಹೊತ್ತುಕೊಂಡವರೇ. ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ.
ನಮೋ